ನಾನು ನಿಮಗೆ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ ಗ್ರೀನ್ ಕ್ಯಾಂಡಲ್ ಮತ್ತೆ ರೆಡ್ ಕ್ಯಾಂಡಲ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಮತ್ತೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಪಾಯಿಂಟ್ ಬಂದು ಲೋ ಪಾಯಿಂಟ್, ಇದು ಓಪನ್ ಪಾಯಿಂಟ್, ಇದು ಕ್ಲೋಸ್ ಪಾಯಿಂಟ್ ಅಂಡ್ ಹೈ ಪಾಯಿಂಟ್. ಅದರ ಅರ್ಥ ಈ ಕ್ಯಾಂಡಲ್ ಫಾರ್ಮ್ ಆಗೋದಕ್ಕೆ ಪ್ರೈಸು ಈ ಪಾರ್ಟ್ ಅಲ್ಲಿ ಓಪನ್ ಆಗಿದೆ, ಇಲ್ಲಿ ಲೋ ಮಾಡಿದೆ, ಮತ್ತೆ ಇಲ್ಲಿ ಹೈ ಹೋಗಿದೆ, ಮತ್ತೆ ಇಲ್ಲಿ ಕ್ಲೋಸ್ ಮಾಡಿದೆ. ಓಕೆನಾ, ಇದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು. ಬಟ್ ಇನ್ ಟರ್ಮ್ಸ್ ಆಫ್ ಲಿಕ್ವಿಡಿಟಿ ಮತ್ತೆ ನಾವು ಪ್ರೈಸ್ ನೋಡೋದಾದ್ರೆ ನೋಡಿ ಈ ತರ ಇರುತ್ತೆ. ಸೊ 90 rupees ಲೋ ಪ್ರೈಸು, ಅದಾದ್ಮೇಲೆ 100 rupees. ಸೊ 100 rupees ಈ ಕ್ಯಾಂಡಲ್ ಓಪನ್ ಆಗಿದೆ, 90 rupees ಅಲ್ಲಿ ಇರುವಂತ ಪ್ರೈಸ್ ಬಂದಿದೆ. ದೆನ್ 120 rupees ಹೈ ವರೆಗೂ ಹೋಗಿದೆ, 110 rupeesಗೆ ಕ್ಲೋಸ್ ಆಗಿದೆ. ಸೊ ಅದಕ್ಕೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಬಟ್ ಇನ್ ಟರ್ಮ್ಸ್ ಆಫ್ ನೀವು ಆ ಪ್ರೈಸ್ ನೋಡೋದಾದ್ರೆ ಇಲ್ಲಿ ಮತ್ತೆ ಇಲ್ಲಿ ಏನ್ ಆಗಿದೆ ಅಂತ ನೋಡೋದಾದ್ರೆ ಇಲ್ಲಿ 90 rupees ಅಲ್ಲಿ ಲಿಕ್ವಿಡಿಟಿ ಅಂತ ನಾವೇನ್ ಕರಿತೀವಿ ಅಂದ್ರೆ ಆರ್ಡರ್ಸ್ ಇರುತ್ತಲ್ಲ, ಆ ಆರ್ಡರ್ಸ್ ನ ಇದು ಕಲೆಕ್ಟ್ ಆಗಿದೆ. ಸೊ ಈ ಕ್ಯಾಂಡಲ್ ಓಪನ್ ಆಗಿರೋದು 100 ರೂಪಾಯಿ, 100 ರೂಪಾಯಿ ಓಪನ್ ಆಗಿ 90 rupees ಇರೋ ಲಿಕ್ವಿಡಿಟಿನ ಗ್ರಾಬ್ ಮಾಡಿದೆ. ಮತ್ತೆ 120 rupees ಹೈ ವರೆಗೂ ಹೋಗಿ ಅಲ್ಲಿರೋ ಲಿಕ್ವಿಡಿಟಿನ ಗ್ರಾಬ್ ಮಾಡಿದೆ. ಮತ್ತೆ 110 rupeesಗೆ ಬಂದು ಕ್ಲೋಸ್ ಆಗಿದೆ. ಅದ್ರ ಅರ್ಥ ಈ 100 ರೂಪಾಯಿಂದ ಈ 110 ರೂಪಾಯಿ ಅಂದ್ರೆ 101 ರೂಪಾಯಿಂದ 109 ರೂಪಾಯಿ ಒಳಗಡೆ ಆರ್ಡರ್ಸ್ ಇರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದಿದೆ. ಸೊ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದಿನೇ ಈ ಕ್ಯಾಂಡಲ್ ಫಾರ್ಮ್ ಆಗಿರೋದು. ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ನೋಡಿ, ಈಗ ಲೆಟ್ಸೆ 101 rupees ಅಲ್ಲಿ 10 ಆರ್ಡರ್ಸ್ ಇದೆ. ಅದರ ಅರ್ಥ 10 ಶೇರ್ ಯಾರೋ ಒಬ್ರು ಸೆಲ್ ಮಾಡ್ತಾ ಇದಾರೆ 101 rupees ಅಲ್ಲಿ. ಆ ಆರ್ಡರ್ ಕಲೆಕ್ಟ್ ಮಾಡ್ತು. ಅದಾದ್ಮೇಲೆ 102 rupees ಅಲ್ಲಿ ಯಾರೋ 25 ಶೇರ್ ಸೆಲ್ ಮಾಡ್ತಾ ಇದಾರೆ. ಆ ಆರ್ಡರ್ ಕಲೆಕ್ಟ್ ಮಾಡ್ತು. 103 rupees ಅಲ್ಲಿ ಯಾರೋ 40 ಶೇರ್ ಸೆಲ್ ಮಾಡ್ತಾ ಇದಾರೆ. 104 rupees ಅಲ್ಲಿ 5 ಶೇರ್ಸ್ ಯಾರೋ ಸೆಲ್ ಮಾಡ್ತಾ ಇದಾರೆ. ಅಂಡ್ 109 rupees ಅಲ್ಲಿ 100 ಶೇರ್ಸ್ ಯಾರೋ ಸೆಲ್ ಮಾಡಿದ್ದಾರೆ. ಈ 100, 5, 40, 25, 10 ಇದು ನೋಡ್ತಾ ಇದ್ರಲ್ಲ, ಇದು ಲಿಕ್ವಿಡಿಟಿ. ಮತ್ತೆ ಇದು 100, 102, 100 ಇದು ಪ್ರೈಸು. ಸೊ ಇಲ್ಲಿರೋ ಲಿಕ್ವಿಡಿಟಿ ಅಂದ್ರೆ ಯಾರ್ಯಾರು ಆರ್ಡರ್ಸ್ ಪ್ಲೇಸ್ ಮಾಡಿರ್ತಾರಲ್ಲ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಅಕ್ಯುಮುಲೇಟ್ ಮಾಡ್ಕೊಂಡು ಈ ಪ್ರೈಸು ಈ ಹೈ ವರ್ಗ ಹೋಗಿ 120 ರೂಪಾಯಿ ಇರೋ ಲಿಕ್ವಿಡಿಟಿ ಗ್ರಾಬ್ ಮಾಡಿ 110 ರೂಪಾಯಿ ಇರೋಂತ ಪ್ಲೇಸ್ಗೆ ಬಂದು ಇಲ್ಲಿರೋ ಲಿಕ್ವಿಡಿಟಿನ ಗ್ರಾಬ್ ಮಾಡಿದೆ. ಅಂಡ್ ಇದು 1 minute ಕ್ಯಾಂಡಲ್. ಸೊ ಈ ಒಂದು ಫುಲ್ ಮೂವ್ಮೆಂಟ್ ಆಗೋದಕ್ಕೆ ಇಲ್ಲಿ 1 ನಿಮಿಷ ತಗೊಂಡಿದೆ. ಸೊ ಇದನ್ನ ನಾವು ಲಿಕ್ವಿಡಿಟಿ ಗ್ರಾಬ್ ಅಂತ ಕರಿತೀವಿ. ಐ ಹೋಪ್ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಹೇಗೆ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ. ಸೊ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ಲಿಕ್ವಿಡಿಟಿ ಹೇಗೆ ಗ್ರಾಬ್ ಆಗುತ್ತೆ ಅಂತ. ಸೊ ನಾನು ಇನ್ನು ಮುಂದಿನ ವಿಡಿಯೋಸ್ ಅಲ್ಲಿ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ನಿಮ್ಗೆ ಈ ಕಾಂಟೆಂಟ್ ಇಷ್ಟ ಆಗಿದ್ರೆ ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.